ಹಾಯ್ ಮಾಡೋ ಜರ್ನಿ ಸ್ಟಾರ್ಟ್ ಆಗಿದೆ. ಹಾಯ್ ಮಾಡಿ. ಹಾಯ್ 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 ಚಾರ್ವಿಕಾ. ಹಾಯ್ ಹೇಳ್ರಿ, ಟೀ ಚೆನ್ನಾಗಿಲ್ವಾ? ನೀರು ಕಡಪ ಏನಾಗದಮ್ಮ ಟೀ ನೀರ್ನಿ ಟೀ ಕುಡಿಯೋದೇ ಇಲ್ಲ. ಹಾಯ್ ಶ್ರೀವರ್ಧನ್, ಯಾಕೋ ಮಲ್ಕೊಂಡ್ಬಿಟ್ಟಿದ್ಯಾ? ಇವರೇ ನಮ್ಮ ಡ್ರೈವರ್, ಗಾಡಿ ಡ್ರೈವರ್. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೇನೆ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ನಾನಿವತ್ತು ಮಲೆ ಮಹದೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಟ್ರಿಪ್ ಮಾಡಿದ್ದೀವಿ ನಮ್ಮ ಫ್ಯಾಮಿಲಿ. ಆ್ಯಂಡ್ ನಾನಿವತ್ತು ಎಲ್ಲರೂ ನೋಡ್ತಾ ಇರ್ಬೋದು ಯಾವ ರೀತಿ ನಿದ್ದೆ ಮಾಡ್ತಾ ಇದ್ದಾರೆ ಅಂತ. ನಾವು ಏನು ಭಾನುವಾರ ನೈಟ್ ಬಿಟ್ಟಿದ್ದು. ಆ್ಯಕ್ಚುಲಿ ಇದು ವಿಡಿಯೋ ನಾನು ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಅದೇ ಸ್ವಲ್ಪ ಕೆಲಸ ಅದು ಇದು ಅಂದ್ಕೊಂಡು ನಾನು ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ. ಸೊ ಆ್ಯಂಡ್ ನೋಡ್ತಾ ಇರ್ಬೋದು, ಇವತ್ತು ನಾವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ. ಆಗಲೇ ಬಂದು ರೀಚ್ ಆಗಿದ್ದೀವಿ. 12:30ಗೆ ಬಿಟ್ವಿ ನೈಟು. ಗಾಡಿ ಸಿಕ್ಕಿದ್ದು ನಮಗೆ ಸ್ವಲ್ಪ ಲೇಟ್ ಆಯಿತು. ಅವ್ರು ಯಾರೋ ಒಬ್ರು ಒಪ್ಕೊಂಡಿದ್ರು, ಬಟ್ ಅವರು ಸ್ವಲ್ಪ ಡಿಲೇ ಮಾಡಿಬಿಟ್ರು, ಆಗಲ್ಲ ಅಂದ್ಬಿಟ್ಟು. ಆ್ಯಂಡ್ ನಾವು ತಿರ್ಗಾ ಬುಕ್ ಮಾಡಿಕೊಂಡು ಒನ್ ಡೇಗೆ ಟ್ರಿಪ್ ಹೋಗೋಣ ಅಂತ ಅಂದ್ಬಿಟ್ಟು. ಕ್ರಿಸ್ಮಸ್ ಇತ್ತಲ್ವ, ಸೊ ಹಾಗಾಗಿ ಎಲ್ಲರಿಗೂ ಲೀವ್ ಇತ್ತಲ್ಲ, ಅದಕ್ಕೋಸ್ಕರ ಹೋಗಿದ್ವಿ. ಆ್ಯಂಡ್ ನೋಡ್ತಾ ಇರ್ಬೋದು, ಆಗಲೇ ನಾವು ಬಂದು ರೀಚ್ ಆಗಿದ್ದೀವಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು, ನಮಗಂತೂ ಟ್ರಿಪ್ ಸಖತ್ತಾಗಿತ್ತು. ಆ್ಯಂಡ್ ನೋಡ್ತಾ ಇರ್ಬೋದು, ಆಗಲೇ ದೇವಸ್ಥಾನಕ್ಕೆ ಹತ್ರ ಬಂದುಬಿಟ್ಟಿದ್ವಿ, ರೀಚ್ ಆಗ್ತಾಯಿದ್ದೀವಿ. ಆ್ಯಂಡ್ ನೋಡಿ, ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದೆ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಯಾರೆಲ್ಲ ಕೂಡ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ, ತುಂಬ ಎಂಜಾಯ್ ಮಾಡಿದ್ದೀವಿ. ನಿಮಗಂತೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ. ದೇವಸ್ಥಾನ ಮುಂದೆನೇ ಇದ್ದಿದ್ದು, ಇನ್ನು ಯಾವ ಕಡೆ ಇರಲಿಲ್ಲ. ಇವೆಲ್ಲ ಹಳೆವು. ವಿಡಿಯೋ ಇನ್ ಮಾಡ್ಬೇಕಾ? ಇವ್ರು ನೋಡಿ ಬೋಡಿ ಆಗ್ಬಿಟ್ಟಿದ್ದಾರೆ. ಕೈ ಎತ್ತು ಮುಗಿಯೋದು, ನೀನು ಹಿಂದೆಯಿಂದ ಫೋಟೋ ಆ ಥರ ಅಲ್ಲ ಇದು ವಿಡಿಯೋಗೆ. ಜೈ ಮಾದಪ್ಪ, ಜೈ. ಆ್ಯಂಡ್ ನಮ್ಮ ಭಾವ ಅವರು ಪತ್ತೆ ಪಾಪುಗೆ, ನಮ್ಮ ಅಕ್ಕನ ಮಗನಿಗೆ ಮುಡಿ ಕೊಡಬೇಕಾಯ್ತು. ಅವ್ರು ಅರ್ಕೆ ಮಾಡ್ಕೊಂಡಿದ್ದು, ಸೊ ಹಾಗಾಗಿ ಅವರೇ ಟ್ರಿಪ್ ಹಾಕಿದ್ದು. ಆ್ಯಂಡ್ ನೋಡ್ತಾ ಇರ್ಬೋದು ಎಷ್ಟು ಜನ ಅಂದರೆ, ಕ್ರಿಸ್ಮಸ್ ಹಾಲಿಡೇ ಬೇರೆ ಇತ್ತಲ್ವ, ಸಿಕ್ಕಾಪಟ್ಟೆ ಜನ. ಎಷ್ಟು ಜನ ರಶ್ ಅಂದರೆ, ಇದು ನಾವು ಸ್ಪೆಷಲ್ ದರ್ಶನಕ್ಕೆ ತೊಗೊಂಡಿರೋದು ಟಿಕೆಟು, ಅದೇ ರಶ್ ತುಂಬ. ಆ್ಯಂಡ್ ಸ್ಪೆಷಲ್ ದರ್ಶನ ಬಿಟ್ಟು ಸಪ್ರೇಟ್ ಹೋದರೆ ಅದು ಇನ್ನೂ ಜನ ಜಾಸ್ತಿ ಮಾತ್ರ. ನಮಗಂತೂ ಆಗಲಿಲ್ಲ. ಆ್ಯಂಡ್ ನಮ್ಮ ಅಕ್ಕ ಇಲ್ಲಿ ಹಾಡು ಹೇಳ್ತಾಯಿದ್ರು, ಸೊ ಕೇಳಿಸ್ಕೊ ಅಂತ ಹಾಡು ಹೇಳ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ನೋಡಿ, ಇದೆಲ್ಲ ಸ್ಟ್ಯಾಚು ಎಷ್ಟು ಚೆನ್ನಾಗಿತ್ತು ಅಂದರೆ, ನಾನು ಎಷ್ಟೋ ವರ್ಷ ಆಗಿತ್ತು ಹೋಗಿ, ಮರ್ತುಬಿಟ್ಟಿದ್ದೀನಿ. ಆ್ಯಂಡ್ ತುಂಬ ದಿನ ಆಗಿತ್ತು ನಾನು ದೇವ್ರಿಗೆ ಹೋಗ್ಬೇಕಾಯಿತು, ನೋಡಬೇಕು ಅಂತ. ಆ್ಯಂಡ್ ಬೇಗ ದರ್ಶನ ಆಯಿತು. ಅಂದರೆ ಏನೋ ಆಫ್ಟರ್ ಡೆಲಿವರಿ ಆದಮೇಲೆ ಎಲ್ಲೂ ಹೋಗೋ ಹಾಗಿಲ್ಲ, ಬಿಫೋರು ಅಷ್ಟೇ ಜಾಸ್ತಿ ಏನು ಓಡಾಡೋಂಗಿಲ್ವಲ್ಲ. ಸೊ ಹಾಗಾಗಿ ಇಷ್ಟು ವರ್ಷನೇ ಆಯಿತು ಅನ್ಬೋದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದು. ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ನನಗಂತೂ ಮನಸ್ಸಿಗೆ ಖುಷಿ ಆಯಿತು. ಆ್ಯಂಡ್ ದೇವ್ರು ನೋಡಿ ತುಂಬ ಚೆನ್ನಾಗಿತ್ತು ದೇವಸ್ಥಾನ. ನಾನು ಎಷ್ಟೊಂದು ದಿನ ಆದಮೇಲೆ ಮರ್ತೇ ಹೋಗ್ಬಿಟ್ಟಿದ್ದೀನಿ, ದೇವಸ್ಥಾನ ಹೆಂಗಿತ್ತು ಅನ್ನೋದೇ ನೆನಪಿಲ್ಲ ನಿಜವಾಗ್ಲೂ. ಅಷ್ಟು ಚೆನ್ನಾಗಿದೆ, ನನಗಂತೂ ಕಣ್ ತುಂಬಿಕೊಂಡೆ. ಆ್ಯಂಡ್ ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವ್ರ ಹತ್ರ ಕೇಳ್ಕೊತೀನಿ. ಆ್ಯಂಡ್ ಇಷ್ಟೇ, ನೋಡ್ತಾ ಇರಿ, ಹಾಗೆ ವಿಡಿಯೋ ಕಂಟಿನ್ಯೂ ಮಾಡಿ. ಹತ್ರದಲ್ಲಿ ಫೋಟೋ ತಗೋಬೋತಾನೆ. ನಡಿ ಫೋಟೋನ. ವಾವ್, ಸೋ ನೈಸ್, ಸಕ್ಕತ್ತಾಗಿದೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದಕ್ಕೆ ಇದು ನಮ್ಮ ಗಾಡಿ ಇಲ್ಲಿ ನಿಂತಿದೆ. ಇಲ್ಲ ಸುಮ್ಮನೆ ಎಲ್ಲ ಇಲ್ಲೇ
ಆ್ಯಂಡ್ ಆನ್ ದ ವೇ ನಮ್ಮ ಮನೆ ದೇವರು ಅಂದರೆ ನಮ್ಮ ಅಪ್ಪ ಅವರ ಮನೆ ದೇವರು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಅದು ಬಂದು ಮುಡುಕ್ತಾರೆ ಅಂತ. ನೋಡ್ತಾ ಇರ್ಬೋದು, ಇದು ನದಿ ನೋಡಿ ಎಷ್ಟು ದೊಡ್ಡದಾಗಿದೆ, ಚೆನ್ನಾಗಿತ್ತು. ಅದಕ್ಕೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರೋಣ ಹಂಗೆ ಆನ್ ದ ವೇ ಅಂತ. ಅದು ಅಪ್ಪ ಅಂದರೆ ಅಪ್ಪ ಸತ್ತ ಮೇಲಿಂದ ಹೋಗಿಲ್ಲ, ಅದಕ್ಕೋಸ್ಕರ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದೀವಿ. ಆ್ಯಂಡ್ ನೋಡ್ತಾ ಇರ್ಬೋದು, ಆ್ಯಂಡ್ ಇಲ್ಲೆಲ್ಲ ಅಕ್ಕಿ ಭತ್ತ ಅದೆಲ್ಲ ಜಾಸ್ತಿ ಬೆಳೆದಿರೋದು. ಬಂದ್ವಿ, ರೀಚ್ ಆದ್ವಿ. ಇದು ತೋರೆ ಮುಡುಕ್ತೋರೆ ಅಂತ. ಆ್ಯಂಡ್ ಇದು ನದಿ ಕೆಳಗಡೆ ಇರೋದು. ಆ್ಯಕ್ಚುಲಿ ಅದು ದೇವಸ್ಥಾನ ಬಂದು ಮೇಲೆ ಹೋಗಬೇಕು. ಫಸ್ಟ್ ಇಲ್ಲಿ ಪೂಜೆ ಮಾಡ್ಕೊಂಡು ನಂತರ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಬೇಕಾಗತ್ತೆ. ಆ್ಯಂಡ್ ಇದೆಲ್ಲ ಪೂಜೆ ಮಾಡ್ತಾಯಿದ್ವಿ ನಾವೆಲ್ಲ. ಇಲ್ಲಿ ಬಸವ ಗಗನ ಬಸವ ನೋಡಿ. ಮತ್ತೆ ಬನ್ನಿ ಬರ್ಬೋದು. ಆ ಕಡೆ ಕಾಣಿಸುತ್ತೆ, ಆ ಕಡೆಯಿಂದ ಕಾಣಿಸುತ್ತೆ, ಬಟ್ ಈ ಕಡೆಯಿಂದ ಕಾಣಿಸಲ್ಲ. ಹಿಂದೆನೆ ಕುಡಿ ಕುಡಿ. ನಮ್ಮ ಮನೆ ದೇವರು ಮೇಲಿಂದ ನಿಂತ್ಕೊಂಡ್ರೆ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ವ್ಯೂ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ನಮ್ಮ ಪಾಪುನ ಹಸ್ಬೆಂಡ್ ಎತ್ಕೊಂಡಿದ್ದಾರೆ, ನೋಡ್ತಾ ಇರಿ. ಹಾಗೆ ಫುಲ್ ವಿಡಿಯೋ ನೋಡಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತೆ. ಈಗ ಅಂದರೆ ಹೊಡೆದಾಕಿ ಕಟ್ತಾ ಇದ್ದಾರೆ. ಸ್ವಲ್ಪ ಲೇಟ್ ಆಗುತ್ತೆ ಅಂದರು. ಹಾಗೆ ಸ್ವಲ್ಪ ಗುಡಿನ ಇದು ಮಾಡಿ ಪೂಜೆನ ಮಾಡಿಸ್ತಾ ಇದ್ದಾರೆ. ಯಾಕಂದರೆ ದೇವ್ರನ್ನ ಮಾಡೋಕ್ಕಾಗಲ್ವಲ್ಲ, ಸೊ ಹಾಗಾಗಿ. ಆ್ಯಂಡ್ ನೋಡ್ತಾ ಇರ್ಬೋದು ಪಾರ್ವತಿ ಮತ್ತು ಮಲ್ಲಿಕಾರ್ಜುನ ದೇವ್ರದ್ದು. ತುಂಬ ಚೆನ್ನಾಗಿದೆ ದೇವ್ರು ಮಾತ್ರ. ಬಂದು ನೀವು ಕೂಡ ವಿಸಿಟ್ ಮಾಡಿ. ಆ್ಯಂಡ್ ಇದು ಅಲ್ಲಿಂದ ಪೂಜೆ ಮಾಡಿಕೊಂಡು, ಅದು ಬಾಗಿಲು ಅದು ದೇವರಿಗೆ, ಸೊ ಅದನ್ನು ಪೂಜೆ ಮಾಡಿಕೊಂಡು ಮುಗಿಸ್ತೀವಿ. ಇಷ್ಟೇ ಇವತ್ತಿನ ವಿಡಿಯೋ, ಸಿಂಪಲ್ ವಿಡಿಯೋ. ಆ್ಯಂಡ್ ಹಾಗೆ ನೋಡ್ತಾ ಇರಿ, ತುಂಬ ಎಂಜಾಯ್ ಮಾಡಿದ್ದೀವಿ ಡ್ಯಾನ್ಸ್ ಆಡಿಕೊಂಡು. ಅಂದರೆ ಹಾಗೆ ತಲಕಾಡ್ಗೂ ಕೂಡ ಹೋಗ್ತಾಯಿದ್ವಿ, ಅದೂ ಕೂಡ ವ್ಲಾಗ್ ಇದೆ. ಆ್ಯಂಡ್ ನೋಡ್ತಾ ಇರಿ ಹಾಗೆ.
ಕೆಲ್ಸಿ ಹೌದು ಕಲಾಕಾಡು ಜಾಗ ಇದು ಅವೆಲ್ಲ ಮಾಡ್ಬೇಡ ಅಣ್ಣ ನೀನು ಅದೆಲ್ಲ ಹಾಕಲ್ಲ ಬಾಪ ಆಯ್ತು ಕರ್ಕೊಡಕ್ಕೆ ಬಾ ಯಾವ ಒಳ್ಳೆ ದೇವಸ್ಥಾನ ಪಕ್ಕದಲ್ಲಾಗದ್ದು ಎಲ್ಲದೇ ದೇವಸ್ಥಾನ ಪಕ್ಕ ಅಲ್ಲಿ ಹರಿತದೆ ಅಜ್ಜಿಗೆ ಸ್ಪೆಷಲ್ ಆಗಿ ಮಳೆ ಇರೋದು ಇಲ್ಲೇ ದೇವಸ್ಥಾನ ಆಗಿ ಅಜ್ಜಿಗೆ ದೇವ್ರ ಮುಂದೆನೆ ಹರ್ಕೊಂಡು ಹೋಯ್ತಾ ಇರ್ತೀನಿ ಅಜ್ಜಿಗೆ ಮಾತ್ರ ಏನಾರು ಎಡಿಟ್ ಮಾಡ್ಕೋ ಹಾಗೆ ತಲಕಾಡ್ಗೆ ಹೋಗ್ತಾ ಇದ್ವಿ ಆನ್ ದ ವೇ ನೈಟ್ ಎಲ್ಲ ಮಲ್ಕೊಂಡ್ಬಿಟ್ಟಿದ್ರಲ್ವ, ಸೊ ಹಾಗಾಗಿ ಯಾರು ಕೂಡ ಡ್ಯಾನ್ಸು ಗೀನ್ಸ್ ಏನು ಮಾಡಿಲ್ಲ. ಹಾಗಾಗಿ ಇವತ್ತು ಡ್ಯಾನ್ಸ್ ಗೀನ್ಸ್ ಆಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತಲಕಾಡ್ಗೆ ಹೋಗ್ತಾ ಇದ್ದೀವಿ. ಹಾಗೆ ಫುಲ್ ವಿಡಿಯೋ ನೋಡಿ ತುಂಬ ಎಂಜಾಯ್ ಮಾಡ್ತೀರಾ. ನಮ್ಮ ಪಾಪುನು ಕೂಡ ಶ್ರೀವರ್ಧನ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಂದರೆ ನಮಗೆ ನಗು ಬರ್ತದೆ ನೋಡಿ ನಮ್ಮ ಅಣ್ಣ ಯಾವ ರೀತಿ ಆಡ್ತಾ ಇದ್ದಾರೆ ಅಂತ. ಆ್ಯಂಡ್ ನೋಡಿ ಹಾಗೆ ಎಂಜಾಯ್ ಮಾಡಿ ಎಲ್ಲರೂ. ನಮ್ಮ ಮಶಿಕಾಗೆ ಅವ್ರ ಡ್ಯಾಡಿ ಅಯ್ಯಪ್ಪ ಸ್ವಾಮಿಯಿಂದ ಟೆಂಪಲಿಂದ ಡ್ರೆಸ್ ತಂದಿದ್ರು. ಅವಳೆ ಮಲಯಾಳಿ ಬೇಬಿ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನೋಡಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಯಾವುದೇ ರೀತಿಯಿಂದ ಯಾವ ಚಳಿನೂ ಏನೂ ಅನಿಸ್ಲಿಲ್ಲ. ನಮಗೊತ್ತು ಸಿಕ್ಕಾಪಟ್ಟೆ ಸೆಕೆ ಅಲ್ಲಿ. ನಾವೇನೋ ಚಳಿ ಅಂತ ಇದ್ವಿ. ಬಟ್ ದೇವಸ್ಥಾನ ಹತ್ರ ಸ್ವಲ್ಪ ಮಳೆ ಬರ್ತಾಯಿತ್ತು. ಆ್ಯಂಡ್ ಈ ವಿಂಟರ್ ಸೀಸನಲ್ಲಿ ಅಷ್ಟೊಂದಾಗಿ ಏನು ಚಳಿ ಅನಿಸ್ಲೇ ಇಲ್ಲ. ಆ್ಯಂಡ್ ಹಾಗೆ ತಲಕಾಡಿಗೆ ಬಂದ್ವಿ. ತಲಕಾಡಿಗೆ ಬಂದಮೇಲೆ ನೋಡಿ ಹಾಗೆ ನಾನು ಕೂಡ ಎಂಜಾಯ್ ಮಾಡಿದೆ ತುಂಬ. ಆ್ಯಂಡ್ ಎಲ್ಲರೂ ಚೆನ್ನಾಗಿ ಆಟ ಆಡಿ ಊಟ ಮಾಡಿ ಮನೆಗೆ ರಿಟರ್ನ್ ಮಾಡಿ. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.